ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಬಳ್ಳಾರಿ DCC ಬ್ಯಾಂಕ್ ರೀನೋಟಿಫಿಕೇಶನ್ ಆಗಿದೆ. ಬಳ್ಳಾರಿ DCC ಬ್ಯಾಂಕು ರೀನೋಟಿಫಿಕೇಶನ್ ಆಗಿದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಅವಶ್ಯಕತೆ ಇದೆ, ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಎಲ್ಲ ಮಾಹಿತಿನೂ ಇದೆ, ಪ್ರತಿಯೊಂದು ಮಾಹಿತಿನೂ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೋಟ್ಸ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇದೆ, ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನೋಟ್ಸಿಂದ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅದನ್ನು ನೋಡಿ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ನೋಟ್ಸ್ ಇದೆ, ಕನ್ನಡ ಫುಲ್ ನೋಟ್ಸ್ ಇದೆ. ಇನ್ನು ರೆಕಾರ್ಡೆಡ್ ಕ್ಲಾಸಸ್ ಇದ್ದಾವೆ, ಆಲ್ಮೋಸ್ಟ್ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ಕೋಆಪರೇಟಿವ್ದು, ಕಾನ್ಸ್ಟಿಟ್ಯೂಷನ್ದು, ಕನ್ನಡ ಕಂಪ್ಲೀಟ್ ರೆಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ಯಾವ್ದು ಬೇಕೋ ತೊಗೊಂಡು ಓದ್ಕೊಳ್ಳಿ. ನೋಟ್ಸ್ ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸು. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ನೋಟಿಫಿಕೇಶನ್ ಒಳಗಡೆ ಎಂಟರ್ ಆಗೋಣ. ಬಳ್ಳಾರಿ DCC ಬ್ಯಾಂಕ್ ರೀನೋಟಿಫಿಕೇಶನ್ ಆಗಿದೆ. 1ನೇ ತಾರೀಕು ಆಗಿದೆ. ಅಧಿಕೃತವಾದಂಥ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅರ್ಥ ಆಗುತ್ತಲ್ಲ? ಇನ್ನು ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು 22 ಪೋಸ್ಟು, 371Jಗೆ 18 ಪೋಸ್ಟ್ ಕೊಟ್ಟಿದ್ದಾರೆ. ಈ ರೋಸ್ಟರ್ ಸಿಸ್ಟಮ್ನ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಇನ್ನು ನಮ್ಮ ಸ್ಥಳೀಯ ವೃಂದಕ್ಕೆ 4 ಪೋಸ್ಟ್ ಕೊಟ್ಟಿದ್ದಾರೆ. 4 ಇದರದ್ದು ರೋಸ್ಟರ್ ಸಿಸ್ಟಮ್ ಚೆಕ್ ಮಾಡಿಕೊಡ್ರಿ. ರೋಸ್ಟರ್ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿಕೊಡ್ರಿ. ಡೀಟೇಲಾಗಿ ಹೋಗ್ತಿಲ್ಲ, ಚೆಕ್ ಮಾಡ್ಕೊಳ್ಳಿ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು 34,000 ಬೇಸಿಕ್ ಇರುತ್ತೆ. ಬೇಸಿಕ್ ಪ್ಲಸ್ DA ಪ್ಲಸ್ HRA, ಬೇಸಿಕ್ ಪ್ಲಸ್ DA ಪ್ಲಸ್ HRA. FDAಗೂ ಅಷ್ಟೇ 44,000 ಬೇಸಿಕ್ ಇದೆ, ಪ್ಲಸ್ DA ಪ್ಲಸ್ HRA. ಇದಕ್ಕೆ 34,000 ಬೇಸಿಕ್ ಇದೆ, DA ಪ್ಲಸ್ HRA ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಏನು ಸ್ಯಾಲ್ರಿ ಬರುತ್ತೆ ಅದು ಗ್ರಾಸ್ ಆಗುತ್ತೆ. ಅದನ್ನು ಗ್ರಾಸ್ ಮಾಡ್ಕೊಳ್ಳಿ ಕೂತ್ಕೊಂಡು. ಅರ್ಥ ಆಗುತ್ತಲ್ಲ? ಇನ್ನು ದ್ವಿತೀಯ ದರ್ಜೆ ಸಹಾಯಕರು 22 ಪೋಸ್ಟ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ನಿಮ್ಮ ಇದಕ್ಕೆ ಯಾವುದು 371Jಗೆ 22 ಪೋಸ್ಟ್ ಕೊಟ್ಟಿದ್ದಾರೆ. ಉಳಿದಕ್ಕೆ ಅದು ಬಿಟ್ಟು 6 ಪೋಸ್ಟ್ ಕೊಟ್ಟಿದ್ದಾರೆ. ರೋಸ್ಟರ್ ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ನೆಕ್ಸ್ಟ್ ವಾಹನ ಚಾಲಕರಿಗೆ 31,775 ರೂಪಾಯಿ ಇದೆ ಬೇಸಿಕ್ಕು, ಪ್ಲಸ್ DA ಪ್ಲಸ್ HRA ಆ್ಯಡಪ್ ಆಗುತ್ತೆ. ಅರ್ಥ ಆಗುತ್ತಲ್ಲ? 371J ಒಂದೇ ಒಂದು ಪೋಸ್ಟ್ ಇದೆ. ಇನ್ನು ಕಿರಿಯ ಸೇವಕರು ಅಟೆಂಡರ್ ಪೋಸ್ಟ್ಗೆ 29,600 ರೂಪಾಯಿ ಇದೆ ಬೇಸಿಕ್ಕು. ವೇಕೆನ್ಸಿ 26 ಪೋಸ್ಟ್ ಇದಾವೆ. ಯಾವುದಕ್ಕೆ? 371Jಗೆ. ಇನ್ನು ಉಳಿದಂತೆ 5 ಪೋಸ್ಟ್ ಕೊಟ್ಟಿದ್ದಾರೆ. ರೋಸ್ಟರ್ ಸಿಸ್ಟಮ್ ಚೆಕ್ ಮಾಡಿ. ನೆಕ್ಸ್ಟ್ ಇದು ಮೇನ್ ಇಂಪಾರ್ಟೆಂಟು. ಇದೇ ಕ್ವಶನ್ನೇ ಇವಾಗ ರೈಸ್ ಆಗೋದು ಎಲ್ಲರಿಗೂ. ಈಗಾಗಲೇ ಅಪ್ಲಿಕೇಶನ್ ಹಾಕಿದರೆ ಏನು ಮಾಡಬೇಕು? ಇಲ್ಲಿ ಹೇಗೆ ಹೇಳಿದಾರೋ ಹಾಗೆ ಮಾಡಿ. ಈ ಕಾಲಮಲ್ಲಿ ಈ ಬಾಕ್ಸಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ವಿಶೇಷ ಸೂಚನೆಯನ್ನು ಓದಬೇಕು, ಅಚ್ಚುಕಟ್ಟಾಗಿ ಓದಬೇಕು. ಸಿಂಪಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿದೆ. ಇದನ್ನು ಓದಿ ಇವ್ರು ಹೆಂಗೆ ಹೇಳಿದಾರೆ ಹಂಗೆ ಮಾಡಿ. ಒಳ್ಳೇದಾಗಲಪ್ಪ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಒಂದ್ಸತಿ ಓದ್ಕೊಳ್ಳಿ. ಪ್ರಥಮ ದರ್ಜೆ ಸಹಾಯಕರು ಅಥವಾ ವ್ಯವಸ್ಥಾಪಕರಿಗೆ ಡಿಗ್ರಿ ಆಗಿರಬೇಕು, ಕನ್ನಡ ಓದಕ್ಕೆ ಬರಬೇಕು, ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಹೇಳಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೂ ಅಷ್ಟೇ PUC ಪ್ಲಸ್ ಕನ್ನಡ ಓದಕ್ಕೆ ಬರಬೇಕು, ಪ್ಲಸ್ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಅಂತ ಹೇಳಿದ್ದಾರೆ. ವಾಹನ ಚಾಲಕರಿಗೆ SLC ಓದಿರಬೇಕು, ಪ್ಲಸ್ ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು ಅಂತ ಹೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ದಾರೆ, ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸು. ಇನ್ನು ಕಿರಿಯ ಸೇವಕರಿಗೆ SLC ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ವಯೋಮಿತಿನ ಚೆಕ್ ಮಾಡಿಕೊಟ್ರಿ ಒಂದ್ಸತಿ. ನೆಕ್ಸ್ಟ್ ಇದು ಸಿಲೆಬಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಂಪಾರ್ಟೆಂಟ್ ಇದೇನೇನೆ ಸಿಲೆಬಸ್ಸು. ನಿಮ್ಮ ವ್ಯವಸ್ಥಾಪಕರು ಮತ್ತು ದ್ವಿತೀಯ ದರ್ಜೆ ವ್ಯವಸ್ಥಾಪಕರಿಗೆ ಸಿಮಿಲರ್ ಸಿಲೆಬಸ್ ಇದೆ. ಕಣ್ಣು ಎದುರುಗಡೆನೆ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಿಮಿಲರ್ ಸಿಲೆಬಸ್. ಇದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಕನ್ನಡ 50 ಮಾರ್ಕ್ಸ್ಗಿದೆ, ಇಂಗ್ಲೀಷ್ 25 ಮಾರ್ಕ್ಸ್ಗಿದೆ, ಈ GK 25ಕ್ಕಿದೆ, ಸಹಕಾರ 50ಕ್ಕಿದೆ, ಸಂವಿಧಾನ 25ಕ್ಕಿದೆ, ಬ್ಯಾಂಕಿಂಗ್ 25 ಮಾರ್ಕ್ಸ್ಗಿದೆ. ಅರ್ಥ ಆಗ್ತಿದೆಯಲ್ಲ? ಇದೇ ಸಿಲೆಬಸ್ಸು ಪ್ರಥಮ ದರ್ಜೆ ಸಹಾಯಕರದೇ ಸಿಲೆಬಸ್ಸು ದ್ವಿತೀಯ ದರ್ಜೆ ಸಹಾಯಕರಿಗೂ ಇದೆ. ಆದರೆ ವಾಹನ ಚಾಲಕರಿಗೆ ಪ್ಲಸ್ ಅಟೆಂಡರ್ಗೆ GK ಪ್ಲಸ್ ಕನ್ನಡ ಅಷ್ಟೇ ಬರುತ್ತೆ. 50 ಮಾರ್ಕ್ಸ್ ಇರುತ್ತೆ. ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕ ಚೆಕ್ ಮಾಡ್ರಿ. ಇನ್ನು ಲಾಸ್ಟ್ ಡೇಟ್ ಇದೆ ಇಂಪಾರ್ಟೆಂಟು. 36ನೇ ತಾರೀಕು 36/2026 ಲಾಸ್ಟ್ ಡೇಟ್ ಇದೆ. ಅರ್ಥ ಆಗುತ್ತಲ್ಲ? ಈ ಜಾಬ್ಗೆ ಇಂಟರ್ವ್ಯೂ ಇದೆ. ಓದಬೇಕು. ಇದನ್ನು ತಿಳ್ಕೊಂಡು ಓದಬೇಕು. ಅರ್ಥ ಆಗುತ್ತಲ್ಲ? ಲಿಖಿತ ಪರೀಕ್ಷೆನೂ ಇದೆ, ಪ್ಲಸ್ ಇಂಟರ್ವ್ಯೂನೂ ಇದೆ. ಅರ್ಥ ಆಗುತ್ತಲ್ಲ? 1:5 ಫೈನಲ್ ಕರೀತಾರೆ ಇಂಟರ್ವ್ಯೂಗೆ. ನೆಕ್ಸ್ಟ್ 1:1 ಮಾಡ್ತಾರೆ. 1:1 ಸೆಲೆಕ್ಷನ್ ಮಾಡ್ತಾರೆ. ಆಯ್ತಲ್ಲ? ನೆಕ್ಸ್ಟ್ ರೀನೋಟಿಫಿಕೇಶನ್ ಆಗಿದೆ. ಬಳ್ಳಾರಿ DCC ಬ್ಯಾಂಕ್ ರೀನೋಟಿಫಿಕೇಶನ್ ಆಗಿದೆ. ಸಿಲೆಬಸ್ನ ಚೆಕ್ ಮಾಡಿ. ಕಲಬುರ್ಗಿ, ಬೀದರ್, ಯಾದಗಿರಿ KMF
KMF ಕಾಲಾಗಿದೆಯಲ್ಲ ಅದು ಪ್ಲಸ್ ಬಳ್ಳಾರಿ DCC ಬ್ಯಾಂಕ್ ಎರಡೂ ಸಿಮಿಲರ್ ಸಿಲೆಬಸ್ ಇದೆ. 175 ಮಾರ್ಕ್ಸು ಸಿಮಿಲರ್ ಸಿಲೆಬಸ್ ಇದೆಯಪ್ಪ. 175 ಮಾರ್ಕ್ಸ್ಗೆ ಎರಡು ಸಿಮಿಲರ್ ಸಿಲೆಬಸ್ ಇದೆ. ಇನ್ನು 25 ಮಾರ್ಕ್ಸ್ ಅಷ್ಟೇ ಎಕ್ಸ್ಟ್ರಾ ಓದಬೇಕು. ಯಾವುದಕ್ಕೆ? DCC ಬ್ಯಾಂಕ್ಗೆ 25 ಮಾರ್ಕ್ಸ್ ಅಷ್ಟೇ ಎಕ್ಸ್ಟ್ರಾ ಓದಬೇಕು. 175 ಮಾರ್ಕ್ಸ್ಗೆ ಸಿಮಿಲರ್ ಸಿಲೆಬಸ್ ಬರುತ್ತೆ. 25 ಮಾರ್ಕ್ಸ್ಗೆ DCC ಬ್ಯಾಂಕ್ಗೆ ಬ್ಯಾಂಕಿಂಗ್ ಓದ್ಕೊಂಡು ಹೋಗ್ರಿ. ಅದೇ ನಿಮ್ಮ KMFಗೆ ಪಶುಪಾಲನೆ ಪ್ಲಸ್ KMF ರಿಲೇಟೆಡ್ ಕ್ವಶನ್ಸ್ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಇಂಟ್ರೆಸ್ಟ್ ಇದೆ, ಎರಡಕ್ಕೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅವಶ್ಯಕತೆ ಇದೆ ಆ್ಯಂಡ್ ಇಂಟ್ರೆಸ್ಟ್ ಇದೆ ಅನ್ನೋ ವರ್ಡ್ ಕ್ಲಿಯರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಇದೆ ಎರಡಕ್ಕೂ ಅಪ್ಲೈ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಅಷ್ಟೇ ಉದ್ದೇಶ. ಒಳ್ಳೆಯದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿಬಿಡಿ. ಮುಂಚೆನೇ ಹೇಳಿದ್ದೆ ರೀನೋಟಿಫಿಕೇಶನ್ ಆಗುತ್ತೆ ಅಂತ, ಆಗಿದೆ. ಅರ್ಥ ಆಗ್ತಿದೆಯಲ್ಲ? ರೀನೋಟಿಫಿಕೇಶನ್ ಆಗಿದೆ. ಟೈಮು 1 ನಿಮಿಷ ವೇಸ್ಟ್ ಮಾಡಿಬಿಟ್ರೆ ಕೂತ್ಕೊಂಡು ಓದ್ಕೊಳ್ರಪ್ಪ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಓದೋ ಕಡೆ ಗಮನ ಇರಲಿ. ಗಮನ ಎಲ್ಲಿರಬೇಕು? ಓದೋ ಕಡೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಮುಂದೆಗಡೆ ನಂಬರ್ ಇದೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಥೆಂಟಿಕೇಟೆಡ್ ನೋಟ್ಸ್ ಇದೆ, ಕಳಿಸ್ಕೊಡ್ತೀವಿ. ಒಳ್ಳೆಯದಾಗಲಿ ಮಾ.